ಸರ್, ಈಗ ಅಂಬರೀಷ್ ಅವ್ರ ಮನೆಯಲ್ಲಿ ಒಂದು ಮಾತುಕತೆ ಕೂಡ ನಡೆದಿತ್ತು. ನೀವು ಕೂಡ ಒಂದು ಸಂದರ್ಭಕ್ಕೆ ಹೋಗಿದ್ರಿ ಅನ್ನೋಂಥದ್ದು. ಈಗ ಗೀತಾ ಬಾಲಕೃಷ್ಣ ಅಂದರೆ ಬಾಲಕೃಷ್ಣ ಅವರ ಮಗಳು ಗೀತಾ ಬಾಲಿ ಅವರು ಹೇಳ್ತಾ ಇದ್ದಾರೆ, ಇದು ಆಗಿರೋದು ನನಗೂ ಬೇಸರ ತಂದಿದೆ, ನನ್ನ ಗಮನಕ್ಕಿರಲಿಲ್ಲ, ವಿಷ್ಣುವರ್ಧನ್ ಅವರು ಮೇಯರ್ ನಟರು, ಹಿಂಗಾಗಬಾರ್ದಿತ್ತು, ನಾನು ಜಾಗ ಕೊಡೋಕೆ ರೆಡಿ ಇದ್ದೀನಿ ಅನ್ನೋಂಥದ್ದು. ನಿಜವಾಗ್ಲೂ ಗೀತಾ ಬಾಲಕೃಷ್ಣ ಅವರು ಮನಸ್ಸಿಂದ ಹೇಳ್ತಾ ಇರುವಂಥದ್ದು, ಮತ್ತು ಅವರು ಕೆಲವರು ನಿಮ್ಮ ಅಭಿಮಾನಿಗಳು ಹೇಳ್ತಾರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಸಮಯ ಸಂದರ್ಭಕ್ಕೆ ತಕ್ಕಂಗೆ ಮಾತನಾಡ್ತಾ ಇದ್ದಾರೆ ಅನ್ನೋಂಥದ್ದು. ಅಂಬರೀಷ್ ಅವ್ರು ಮನವೊಲಿಸುವಂಥ ಪ್ರಯತ್ನ ಆದಾಗ ಒಪ್ಕೊಂಡಿದ್ರ, ಏನು ಒಪ್ಕೊಂಡಿದ್ರು, ನೀವು ಇದ್ರಿ ಅನ್ನೋಂಥದ್ದು. ಆ ಗೀತಾ ಬಾಲಿಯವರು ಬಾಲಕೃಷ್ಣ ಅವ್ರ ಮಗಳು ಬರೀ ಸುಳ್ಳು. ಲಾಸ್ಟ್ ಟೈಮ್ ಬರ್ತೀನಿ ಕೋರ್ಟ್ ಹಾಕ್ಬೇಡ ಅಂತ, ಇವತ್ತು ಕೋರ್ಟ್ ಹಾಕಿದ ಮನೆ ಅವತ್ತೇ ಬಂದೇನೋ ಮಾಡ್ತಿದ್ರು. ಅವರು ಸುಳ್ಳು ಹೇಳ್ತಾರೆ, ಇದು ಡೈವರ್ಟ್ ಮಾಡ್ತಾರೆ. ಇವತ್ತು ಅವ್ರಿಗೆ ಆ್ಯಕ್ಚುಲಿ ಏನೋ ದುಡ್ಡು ಗಿಡ ಹೋಗಿಲ್ಲ, ಗೊತ್ತಿಲ್ಲದೆ ಇದಾಗ್ಬಿಟ್ಟಿದೆ ಅಂತ ನಾನು ಬಂದು ನಿಂತ್ಕೋತೀನಿ ಅಂತಾರೆ. ಇವೆಲ್ಲ ಸುಳ್ಳು ನಾಟಕ. ಗೀತಾ ಬಾಲಿಯವ್ರು ನಾವು ಯಾವ ಕಾರಣ ನಂಬಲ್ಲ. ಅವತ್ತೇ ಮಹಾನ್ ಗೊತ್ತಿತ್ತು, ಒಬ್ಬ ಕಲಾವಿದ ಕೊಡ್ಬೋದು ಅಂತ ಗೊತ್ತಿತ್ತಲ್ಲ. ಅವ್ರಿಗೆ ಕಲಾವಿದರೆಲ್ಲ ಆಮೇಲೆ ಸರ್ಕಾರ ಕೂತ್ಕೊಂಡು ಕೇಳಬೇಕಾಯ್ತು, ಸರ್ಕಾರ ಜಾಗ ಕೊಡಿಲ್ಲ, ದುಡ್ಡು ಕೊಡಿ ಅಂತ ಕೇಳ್ದಲ್ಲಿ ನೀವು ಏಕಾಏಕಿ ಹೆಂಗೆ ಯಾವ ರೀತಿ ಮಾಡಿದ್ರಿ? ಎಲ್ಲ ನಾಟಕ ಇದೆ. ಇದರಲ್ಲಿ ಗಣೇಶ್ ಅವ್ರು ತಪ್ಪಿಲ್ಲ. ಗಣೇಶ್ ಈಸ್ ಒನ್ ಆಫ್ ದಿ ಒಳ್ಳೆ ಹುಡುಗ. ಬಾಲಗಣ್ಣನ ಮಗ ಗಣೇಶ್ ಒಳ್ಳೆ ಹುಡುಗ. ಸಾರ್ ಸಮಾಧಿ ಪಾಪ ಎಲ್ಲ ಸಂಪೂರ್ಣ ಕೊಟ್ಟ, ಕಾರ್ತಿಕ್ ಕೊಟ್ಟ. ಮೊದಲನೇದಾಗಿ ಇದಕ್ಕೆಲ್ಲ ಮೂಲ ಸೂತ್ರಧಾರಿ ಅವ್ರ ಮಗಳು, ಅವರೇ ಕೇಸ್ ಹಾಕಿರೋದು, ಅವರಿಂದಲೇ ನಾಟಕ. ಸರ್, ಈಗ ಅವತ್ತು 10 ಎಕರೆ ಜಮೀನು ಹೋದಾಗ ಕೂಡ ಸರ್ಕಾರದಿಂದ ಅಂದರೆ ಅದನ್ನು ಅಭಿವೃದ್ಧಿ ಮಾಡೋಕ್ಕೋಸ್ಕರ ಬಳಸಿ ಅನ್ನೋಂಥ ಮಾತು ಹೇಳಿದ್ದು, ಕುಟುಂಬ ಅದನ್ನು ಮಾಡಲಿಲ್ಲ. ಹಾಗಾಗಿ ಈಗ ಕೂಡ ಮತ್ತೆ ಅಂಥ ಸಂದರ್ಭ ಬಂದಿದೆ. ಈಗ ಮಾಲ್ ಕಟ್ತಾರೆ, ಅಲ್ಲಿ ಮಾಲ್ ಕಟ್ಟುವಂಥದ್ದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೋಸ್ಕರ ಇದನ್ನು ರಾತ್ರೋರಾತ್ರಿ ಡೆಮಾಲಿಷ್ ಮಾಡಲಾಗಿತ್ತು ಅನ್ನೋಂಥ ವಿಚಾರ ಇದೆ. ಸೊ ನೀವು ಇದೆಲ್ಲ ಆದಮೇಲೆ ಒಂದು ಈ ಕಡೆ ವಿಷ್ಣುವರ್ಧನ್ ಅವರ ಕುಟುಂಬ ಅಂದರೆ ಭಾರತಿ ಮೇಡಮ್ ನಿಮ್ಮ ಮಗನ ಸಿನಿಮಾ ಸಂದರ್ಭಕ್ಕೂ ನೀವು ಬಂದಿದ್ರು, ನಿಮ್ಗೆ ಎಷ್ಟು ಆಪ್ತರು ಅನ್ನೋಂಥದ್ದು ಗೊತ್ತಿದೆ, ಮಾತನಾಡುವಂಥ ಪ್ರಯತ್ನ ಆಯಿತಾ? ಇತ್ಲಾಗೆ ಬಾಲಕೃಷ್ಣ ಅವರ ಕುಟುಂಬದ ಜೊತೆ ಏನಾದ್ರು ಮಾತನಾಡುವಂಥ ಪ್ರಯತ್ನ ಆಯಿತಾ? ಯಾರಿದ್ದಾರೆ ಮಾತಾಡೋಕ್ಕೆ? ಬಾಲಕೃಷ್ಣ ಕುಟುಂಬದ ಯಾರಿದ್ದಾರೆ ಮಾತಾಡೋಕ್ಕೆ? ಸ್ವತಃ ಇಬ್ಬರು ಗಂಡು ಮಕ್ಕಳು ಸ್ವತಃಬಿಟ್ರೆ, ಕಾರ್ತಿಕ್ ಒಬ್ಬರಿಗೆ ಅವ್ನ ಕೈ ಸಿಕ್ಕಲ್ಲ, ಯಾರ ಹತ್ರ ಮಾತಾಡಬೇಕು? ಸಿಕ್ಕದ್ರೆ ಮಾತಾಡೋದು. ಯಾಕೆಂದರೆ ಗಣೇಶ್ ಇದ್ದರೆ ಗಣೇಶ್ ಮಾತಾಡ್ತಿರೋರು. ಗಣೇಶ್ ಸ್ವತಃ 1 ವರ್ಷ ಆಯಿತು. ಇದೇನು ಅಂದರೆ ಬೇಕು ಪ್ರೀ ಪ್ಲ್ಯಾಂಡ್. ಆಮೇಲೆ ಇನ್ನೊಂದು ಅಂದರೆ ನಾವು ಸರ್ಕಾರದೇನು ಜಮೀನು ಕೊಟ್ಟಿಲ್ಲ, ಸರ್ಕಾರ ಅವ್ರ ಜಮೀನು ಅವತ್ತಿಂದ ದುಡ್ಡು ಕೊಟ್ಟವ್ರೆ, ಭಾಳನ ದುಡ್ಡು ಕೊಟ್ಟಿರ್ತಾವ್ರೆ, ದುಡ್ಡು ಕೊಟ್ಟಿದ್ರ. ಆಮೇಲೆ ಏನು ಅವತ್ತಿನ ದಿನ ನೀವು ಡಿ ಸಿ ಅವರು ಇವತ್ತು ಅವತ್ತು ಆರ್ಡ್ರ್ ಮಾಡೋಕ್ಕಾಯ್ತು, ಇಲ್ಲ ರೀ ನೀವು ದುಡ್ಡು ಕೊಟ್ಟಿದ್ರೆ ಕೊಟ್ಟಿಲ್ಲ, ಆಯಿತು ಬಿಡಿ, ನಿಮ್ಗೆ ಬೇರೆ ಜಾಗ ಕೊಡ್ತೀನಿ, ಇಲ್ಲ ನಿಮ್ಗೆ ಇಷ್ಟು ದುಡ್ಡು ತೊಗೊಳ್ಳಿ ಅಂತ ಮಾಡ್ಕೊಳ್ಬೋದು. ಡಿ ಸಿ ಅವರು ಸರ್ಕಾರಕ್ಕೆ ಮನವೊಲಿಸ್ಬೇಕಾಯ್ತು. ಸರ್ ಇಲ್ಲ ಸರ್ ಒಬ್ಬ ಹಿರಿಯ ಕಲಾವಿದಂಗೆ ಮಾಡ್ಬೋದಾಯ್ತು. ಡಿ ಸಿ ಇದಕ್ಕೆ ಮೇನ್ ಕಾರಣ ಡಿ ಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿ ಸಿ ಅವರೇ ಇದು ಬೇಜಾರಾಗಿರೋ ತಪ್ಪು. ನಮ್ಮ ಅಭಿಮಾನಿಗೆ ಎಷ್ಟು ಸತಿ ಹೋಗಿದ್ದಾರೆ ಅಲ್ದಿದ್ದಾರೆ ಗೊತ್ತಾ? ನಾ ಹೇಳ್ದಂಗೆ ಅಲ್ದಿದ್ದಾರೆ. ಸರ್ ಸರ್ಕಾರಕ್ಕೆ ಡಿ ಸಿ ಅವ್ರು ಬರೀ ಸರ್ ಈ ಥರ ಜಾಗ ಬಾಲಕೃಷ್ಣ ಅವ್ರಿಗೆ ಕೊಟ್ಟಿದ್ದೋ ಸರ್ಕಾರ ಕೊಟ್ಟಿದ್ದೋ ದುಡ್ಡು ಕೊಟ್ಟಿದ್ದೋ ಗೊತ್ತಿಲ್ಲ, ಇಲ್ಲಾಂದ್ರೆ ಇಷ್ಟು ಜಾಗ ಅವ್ರು ಕೊಟ್ಟರೆ, ಇಲ್ಲ ಇಷ್ಟೇ ಸರ್ಕಾರ ಅಷ್ಟು ಹಣ ಬಿಡುಗಡೆ ಮಾಡಿ ಕೊಟ್ಟಿದ್ದು ಬರ್ತೀರಿ, ಸರ್ಕಾರ ಕೊಟ್ಟಿರೋದು ಎಲ್ಲ ತೇಲ್ಸ್ಬಿಟ್ರಿ ಇವರು. ಇವತ್ತು ಮಾತಾಡ್ತಾರಲ್ಲ, ಇದು ಮೂಲ ಕಾರಣ ಡಿ ಸಿ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಈಗ 2016ರಲ್ಲಿ ಸೊ ಅಂದರೆ ಎಲ್ಲ ಭಾರತಿ ಮೇಡಮ್ ಕೂಡ ಮೈಸೂರಲ್ಲಿ ಜಾಗ ಕೊಡಿ ಅಂತ ಮನವಿ ಮಾಡಿದ್ರು. ಸೊ ಇಲ್ಲಿ ಸರ್ಕಾರ ಕೂಡ ಒಪ್ಕೊಳ್ತು, ಫಿಲಮ್ ಚೇಂಬರ್ ಕೂಡ ಲೆಟರ್ ಬರೀತು, ಅಲ್ಲಿಂದನೂ ಎಲ್ಲ ಪ್ರೊಸೀಜರ್ ಆಯಿತು. ಅದಾದ ನಂತರ ಕೂಡ 2018ರಲ್ಲಿ 10 ಗುಂಟೆ ಜಾಗ ಅಂದರೆ ಇದು ಏನಿದೆಯೋ ಈ ಜಾಗ ಮಾತ್ರ ಹಾಗೆ ಇರಬೇಕು, ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಏನಾದ್ರು ಕರಾರು ಪತ್ರ ಅಥವಾ ಸರ್ಕಾರಕ್ಕೆ ಮನವಿ ಮಾಡಿದ್ದ ಬೆಳವಣಿಗೆಗಳಾಗಿತ್ತ? ಅಂಥದ್ದೊಂದು ವಿಚಾರ ಇದೆ ಅಲ್ಲ ಅಂತ. ಸರ್ ಇವಾಗ ಸರ್ಕಾರ ಆಮೇಲೆ ಮೈಸೂರಿಗೆ ಭಾರತಿ ಮೇಡಮ್ ನೊಂದೋಗ್ಬಿಟ್ಟು ಅವರು ಸುಮ್ಮನೆ ಹೋಗಲಿಲ್ಲ, ಇದೆಲ್ಲ ಆಗಲ್ಲ, ಅವ್ರು ಭಯ ಬಂದ್ಬಿಡ್ತು. ಅದರಿಂದ ಅವ್ರು ಮೈಸೂರು ಕೇಳಿದ್ರು, ಮೈಸೂರು ಜಾಗ ಕೊಟ್ಟರು, ಸ್ಮಾರಕ ಏನು ಬೇಕು ಸರ್ಕಾರ ಸಂಪೂರ್ಣ ಮಾಡಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಏನಿದು 10,000 ಅಡಿ ಬೇಡ, 5,000 ಅಡಿ ಸಾಕಾಗಿತ್ತು. 5,000 ಅಡಿ ಏನಂದರೆ ಆ ಜಾಗನ ಅಲ್ಲಿ ಅಂತ್ಯಕ್ರಿಯೆ ಆದ ಕಾರಣ ಅದು ಒಂದು ಪವಿತ್ರವಾದ ಭೂಮಿ ಕೊಡಿ ನಾವು ಕೇಳಿದ್ದು ನಿಜ. ಅದು ನಮ್ಮ ಇಷ್ಟು ಜನ ಅಭಿಮಾನಿಗಳು ಓಡಾಡ್ತಿದ್ರು. ಅದು ಭಾರತಿ ಮೇಡಮ್ ಅದಕ್ಕೆ ಬರಲಿಲ್ಲ, ನನಗೆ ಅಲ್ಲಿ ಕೊಟ್ಟ ನಾನು ಇಲ್ಲಿ ಬರಲ್ಲ, ನನಗೆ ಇಲ್ಲಿಂದ ನಮ್ಗೆ ತುಂಬ ನೋವಾಗಿದೆ ಬರೋದು ಅವ್ರು ಅವತ್ತು ಹೇಳ್ಬಿಟ್ರು, ಅವ್ರು ಬರ್ತಾಯಿಲ್ಲ, ಅವ್ರ ಇದಕ್ಕೆ ಸಂಬಂಧ ಏನಿಲ್ಲ. ಅಭಿಮಾನಿಗಳು ಏನು ಮಾಡ್ತಾಯಿದ್ರು, ನಮ್ಮ ವಿಷ್ಣು ಸೇನೆ ಯಾರು ನೋಡ್ಕೊತೀಗ ಅವ್ರ ಜವಾಬ್ದಾರಿ, ಅವರು ನೇತೃತ್ವ ತೊಗೊಂಡ್ಮೇಲೆ ಅವ್ರು ಕೂತ್ಕೊಂಡು ಫಾಲೋ ಮಾಡೋಕ್ಕಾಯ್ತು. ಫಾಲೋ ಮಾಡಿದಾರಾ? ಎಷ್ಟೊತ್ತಿಗೆ ಹೋಗಿದ್ದಾರೆ, ಯಾಕೆ ಹೋಗಿಲ್ಲ, ಸುದೀಪ್ ಅವ್ರು ಎಷ್ಟೊತ್ತಿಗೆ ಕರ್ಕೊಂಡೋಗಿದ್ದೀರಾ? ನಾವು ಕಲಾವಿದ್ರು ಬರ್ತಾರೆ ಅಂತ ನಾವು ದುರುಪಯೋಗ ಪಡಿಸ್ಕೋಬಾರ್ದು. ಯಾರಿಗೆ ಹೇಳಿದ್ದೀರಾ, ಯಾರಿಗಾಗಿದೆ ಅದು ನನಗೆ ಗೊತ್ತಿಲ್ಲ. ನಾವು ಸಂಘದಲ್ಲಿ ಏನಾರು ನಮ್ಮನ್ನು ಒಂದಿನ ಯಾರು ಕರೆದಿಲ್ಲ, ಕೇಳಿಲ್ಲ. ಯಾವತ್ತೋ ಒಂದು ಕರೆದ್ರು, ಸರ್ ನೀವು ಬರೋಲ್ಲ ಅಂದರು, ಕರೆದಲ್ಲಿ ಇಲ್ಲಪ್ಪ ಯಾರೋ ಮಾಡ್ತಿದ್ದು ನಾವ್ಯಾಕೆ ಡಿಸ್ಟರ್ಬ್ ಮಾಡಬೇಕು? ಇವರೆಲ್ಲ ಇವತ್ತು ಅಭಿಮಾನಿ, ನಾನು ಯಾವತ್ತಿಂದ ಅಭಿಮಾನಿ, 1984ರಿಂದ ಅಭಿಮಾನಿ. ನಾನು ಅವ್ರ ನಿರ್ಮಾಪಕರೋದು ಇವತ್ತು ನಾನು ಅಭಿಮಾನಿ ಥರ ಇರ್ತಿದ್ದೆ ಮನೇಲಿ. ಸಿನಿಮಾ ವ್ಯವಹಾರ ಬಂದ ಸಿನಿಮಾ ವ್ಯವಹಾರ, ವಿಷ್ಣು ಶರ್ಮ ನೀಟ್ ಕ್ಲೀನು ವ್ಯವಹಾರದಲ್ಲಿ ನಾನು ಅಷ್ಟೇ ಅಭಿಮಾನಿಯಾಗಿ ನಾನು ಆವಾಗಲೂ ಅವ್ರ ಜೊತೆಲಿದ್ದೆ, ಅವ್ರ ಮನೇಲಿ ಇರ್ತಿದ್ದೆ. ಅವ್ರನ್ನ ನನ್ನ ಅಭಿಮಾನಿ ಅಲ್ಲ, ತಮ್ಮಂಗಿಂತ ದೊಡ್ಡ ಸ್ಥಾನ ಕೊಟ್ಟರು. ಆ ಭಾಗ್ಯ ನಾನು ಉಳಿಸ್ಕೊಂಡು ಕಳ್ಕೊಳ್ಳಿಲ್ಲ. ಬೇರೆಯವ್ರು ಎಷ್ಟು ಜನ ಬಂದವರು ವಿಷ್ಣುವರ್ಧನ್ ಹತ್ರ, ವಿಷ್ಣು ಸರ್ ಎಷ್ಟು ಜನ ಬಂದು ಒಳಗೋದ್ರು, ಯಾರು ಯಾರಿರಲಿಲ್ಲ ಹೇಳಿ, ಎಂಥದ್ದವ್ರು ಇದ್ದರು. ಅವ್ರಿಗೆ ಇಷ್ಟ ಆಗಬೇಕು ಸ್ವಲ್ಪ ಅಲ್ಲ, ಅದು ಮಾಣಿಕ್ಯ, ಅದನ್ನು ಸುಮ್ಮನೆ ನೋಡ್ಬೇಕು, ಮುಟ್ಬಾರ್ದು. ಆ ಥರ ಒಂದು ಪವರ್ಫುಲ್ ನಮ್ಮ ಬಾಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.